ಆಸಕ್ತಿ ಇರುವ ಜನರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಒಂದಾಗಿರುವ ಸಮುದಾಯ. ಉದಾಹರಣೆ ಅಂದ್ರೆ ಆ ಒಂದೇ ವಿಷಯದಲ್ಲಿ ಏನು ತಮ್ಗೆ ಯಾವ್ಯಾವ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಅನ್ನೋದು ಏನ್ ಮಾಡಬೇಕು, ಉದಾಹರಣೆಗಳ ಮುಖಾಂತರ. ಅಂದ್ರೆ ಉದಾಹರಣೆಗೆ ಇಲ್ಲಿ ಜನಪದ ಆಸಕ್ತಿಗಾರರು ಸಮುದಾಯ ಅಂದ್ರೆ ಈ ಒಂದು ಜನ ಸಮುದಾಯದಲ್ಲಿ ಹೆಚ್ಚಿನ ಆಸಕ್ತಿ ಇರುವವರು ಅದರದೇ ಆದಂತ ಒಂದು ಅಂದ್ರೆ ಜನಪದ ಗೀತೆಯ ಒಂದು ಗುಂಪನ್ನೇ ಮಾಡ್ಕೋತಾರೆ. ಅದಕ್ಕೆ ನಂತರ ಒಂದು ಜನಪದ ಆಸಕ್ತಿಗಾರರ ಒಂದು ಸಮುದಾಯ ಎಂದು ಕರೆಯುತ್ತಾರೆ. ಯಾವುದಾದರೂ ಒಂದು ಕೆಲಸದಲ್ಲಿ ಬದಲಾವಣೆಯನ್ನು ತರಬೇಕು, ಯಾವುದಾದ್ರೂ ಒಂದು ಕೆಲಸದಲ್ಲಿ ಏನ್ ಮಾಡಬೇಕು, ತನ್ನದೇ ಆದಂತಹ ಒಂದು ಬದಲಾವಣೆಯನ್ನು ತರಬೇಕು ಅಥವಾ ಒಂದು ಕಾರ್ಯವನ್ನು ಸಾಧಿಸಬೇಕೆಂದು ಒಂದುಗೂಡುವ ಜನರ ಸಮುದಾಯಕ್ಕೆ. ಉದಾಹರಣೆ ಪರಿಸರ ಪ್ರೇಮಿಗಳು ಅಂದರೆ ಆ ಒಂದು ಪರಿಸರದಲ್ಲಿ ಏನಪ್ಪಾ ಅಂದ್ರೆ ಅವರದೇ ಆದ ಕೆಲವು ಸಸಿಗಳನ್ನು ನಡುವುದು, ಅಲ್ಲಿದ್ದಂತಹ ಒಂದು ಗುಂಪಿಗೂ ಸಹ ಏನಂತರ ಸಮುದಾಯ ಎಂದು ಸಹ ಕರೆಯುತ್ತಾರೆ. ಹೀಗೆ ವ್ಯಕ್ತಿಗಳು ತಮ್ಮ ಆಸಕ್ತಿ, ಅಭಿರುಚಿ, ವಿರಾಮ, ಸಮಯ, ಅಭ್ಯಾಸ, ವೃತ್ತಿ ಹವ್ಯಾಸದಿಂದ ಒಂದುಗೂಡಿದಾಗ ಅದರದೇ ಆದಂತಹ ಒಂದು ಸಮುದಾಯ ಉಂಟಾಗುತ್ತದೆ. ಅಂದ್ರೆ ಕೆಲವರಿಗೆ ಕೆಲವರದೇ ಆದಂತಹ ಒಂದು ಹವ್ಯಾಸಗಳು ಇರ್ತವ, ಆಸಕ್ತಿ ಇರ್ತವ, ಆದ್ದರಿಂದ ಅವರದೇ ಆದಂತಹ ಒಂದು ಅಲ್ಲಿ ಸಮುದಾಯವನ್ನೇ ಕಂಡು ಬರುತ್ತದೆ. ಕೇವಲ ಕುಟುಂಬಗಳಿಂದ ಮಾತ್ರ ಸಮುದಾಯ ಎಂಬುದಾದರೆ ಅಂದ್ರೆ ಕೇವಲ ಇಲ್ಲೇನೋ ಕುಟುಂಬಗಳಿಗೆ ಅಷ್ಟೇ ಸಮುದಾಯ ಅನ್ನುವುದಿಲ್ಲ, ಬದಲಾಗಿ ವ್ಯಕ್ತಿಗಳ ನಡುವಿನ ಸಂಬಂಧದಿಂದಲೂ ಸಮುದಾಯ ಅನಿಸಿಕೊಳ್ಳುತ್ತದೆ. ಅಂದ್ರೆ ಕುಟುಂಬದಿಂದ ಅಷ್ಟೇ ಅಲ್ಲ, ಆ ಒಂದು ವ್ಯಕ್ತಿಗಳ ನಡುವಿನ ಒಂದು ಸಂಬಂಧ ಅಥವಾ ಬಾಂಧವ್ಯವೂ ಸಹ ಏನಾಗಿರುತ್ತದೆ, ಸಮುದಾಯವೇ ಆಗಿರುತ್ತದೆ. ವಿಶಾಲವಾದ ಅರ್ಥವಾಗಿದೆ. ಇದಲ್ಲದೆ ಜಾತಿ, ಧರ್ಮ, ದೇಹ, ಗುರಿ, ಭಾಷೆ, ಸಂಸ್ಕೃತಿ, ವಯಸ್ಸು, ಲಿಂಗ ಇತ್ಯಾದಿಗಳನ್ನು ಆಧರಿಸಿ ಸಮುದಾಯಗಳು ರಚನೆಯಾಗಿರುವುದು ನಾವು ಕಾಣಬಹುದು. ನೀನು ಈಗಾಗಲೇ ಹಲವಾರು ವೃತ್ತಿ ಹಾಗೂ ಕೆಲಸಗಳ ಬಗ್ಗೆ ತಿಳಿದಿದೆ. ಅಂದರೆ ಆ ಒಂದು ಬುಡಕಟ್ಟು ಸಮುದಾಯ ಆಗಿರ್ಬೋದು, ನಗರ ಸಮುದಾಯ ಆಗಿರ್ಬೋದು, ಹಾಗೆ ಗ್ರಾಮೀಣ ಸಮುದಾಯ ಅಲ್ಲಿ ಇರ್ತಕ್ಕಂತಹ ಕೆಲವು ಕೆಲಸಗಳ ಬಗ್ಗೆ, ಹಲವಾರು ವೃತ್ತಿಗಳ ಬಗ್ಗೆ ಏನ್ ಮಾಡಿದ್ರಿ ನೀವು ಈಗ ತಿಳಿದುಕೊಂಡಿರಿ. ಅದೇ ರೀತಿ ಕೆಲಸಗಳ ಬಗ್ಗೆ ತಿಳಿದಿರುವೆ. ನೀನು ಮಾಡುವ ಊಟಕ್ಕೆ ಎಷ್ಟೆಲ್ಲ ಜನರ ನೆರವು ಅವಶ್ಯಕತೆಯಿದೆ ಎಂಬುದು ನಿನಗೆ ತಿಳಿದಿದೆಯಾ? ಇಲ್ಲಿಟ್ಟಿರುವ ಚಾರ್ಟ್ ಗಮನಿಸು, ಇದರಿಂದ ನೀನೇನು ಕಲಿತೆ ಎಂಬುದನ್ನು ಬರೆಯಿರಿ. ಅಂದರೆ ಊಟ ಅಥವಾ ನಿಮಗೆ ಸಿಗುವ ಒಂದು ಆಹಾರವನ್ನು, ಆ ಒಂದು ಆಹಾರ ತಯಾರಾಗಬೇಕಾದರೆ ಅದರ ಹಿಂದೆ ಅಂದ್ರೆ ಆ ಒಂದು ಆಹಾರ ತಯಾರಿಸುವ ಹಿಂದೆ ಎಷ್ಟು ಜನರ ಒಂದು ಪರಿಶ್ರಮವಿದೆ. ಸುಮ್ಮನೆ ಆಹಾರ ಬರ್ತದೇನೋ ಇಲ್ಲ, ಆಹಾರ ಸಿಗ್ಬೇಕಾದ್ರೇನೋ ಕೆಲವು ಪರಿಶ್ರಮಗಳನ್ನು ಮಾಡಬೇಕು, ಅವಾಗ ನಮಗೂ ಆಹಾರ ಸಿಗಲು ಸಾಧ್ಯ. ಆದ್ದರಿಂದ ಆ ಒಂದು ಆಹಾರ ಸಿಗ್ಬೇಕಾದ್ರೆ ಎಷ್ಟು ಜನರ ಒಂದು ಪರಿಶ್ರಮ ಇದೆ ಅನ್ನೋದೇನ್ ಮಾಡ್ಬೇಕು, ಇಲ್ಲಿ ಬರಿಬೇಕು. ಯಾವ ರೀತಿ ಇಲ್ಲಿ ಆಹಾರವನ್ನು ಯಾವ ರೀತಿ ಜನರಿಗೆ ನೆರವಾಗುತ್ತದೆ, ನೇರವಾಗಿ ನಿಮ್ಮನೆ ಆಹಾರ ಬಂದು ಬರಲು ಸಾಧ್ಯ ಏನೋ ಇಲ್ಲ. ಮೊದಲು ಏನ್ ಬೇಕಲ್ಲಿ ಆಹಾರ ಈ ರೀತಿಯಾಗಿ ಒಂದು ಚಾರ್ಟ್ ರೆಡಿ ಮಾಡ್ಕೋಬೇಕು. ಅಂದರೆ ಯಾವ ರೀತಿ ಚಾರ್ಟ್ ರೆಡಿ ಮಾಡ್ಕೋಬೇಕು ಅನ್ನೋದು ಪುಟ ಸಂಖ್ಯೆ 47ರಲ್ಲಿ ತೋರಿಸಲಾಗಿದೆ. ಮೊದಲನೇದಾಗಿ ಆಹಾರಕ್ಕೆ ಬೇಕಾಗಿರೋದೇನು, ಆಹಾರದ ಪದಾರ್ಥಗಳು. ನೆಕ್ಸ್ಟ್ ಯಾರು ಬೇಕು, ರೈತ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ಯಾರು ಬೇಕು, ನಮಗೂ ರೈತ ಬೇಕು. ನಂತರ ರೈತ ಇದ್ರೆ ಆಹಾರ ಸಿಗ್ತದೇನೋ ಇಲ್ಲ, ಏನ್ ಬೇಕು ರೈತನಿಗೆ, ಮೊದಲು ಭೂಮಿ ಬೇಕು. ಭೂಮಿ ಆದ ನಂತರ ಏನ್ ಬೇಕು, ಅದಕ್ಕೆ ನೀರು. ನೆಕ್ಸ್ಟ್ ಬೀಜ. ಈ ರೀತಿಯಾಗಿ ಒಂದೊಂದೇ ರೀತಿಯಾಗಿ ಇಲ್ಲಿ ನೀರಂದ್ರೆ ನೇರವಾಗಿ ಏನ್ ಮಾಡ್ಬೇಕು, ಭೂಮಿಗೆ ಬಿಡಲು ಸಾಧ್ಯನೋ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಬಾವಿಗಳನ್ನು ಅಥವಾ ಕೊಳವೆ ಬಾವಿಗಳನ್ನು ತೋಡಿಸಬೇಕು. ನಂತರ ಏನ್ ಮಾಡ್ಬೇಕು, ಆ ನೀರನ್ನು ಎಲ್ಲಾ ಕಡೆ ಸರಬರಾಜು ಆಗ್ಬೇಕಲ್ಲ, ಅದಕ್ಕೆ ಏನ್ ಬೇಕು, ಮುಖ್ಯವಾಗಿ ಪೈಪ್ ಅಥವಾ ಪಂಪ್ ಸೆಟ್ಗಳ ತಯಾರಕರು. ಅಂದರೆ ಈ ನೀರನ್ನು ಆ ಒಂದು ಭೂಮಿಯಲ್ಲಿ ಬಿಡಬೇಕಾದ್ರೆ ಏನ್ ಬೇಕು, ಕೆಲವು ಪೈಪ್ಗಳು ಬೇಕು ಅಥವಾ ಪಂಪ್ ಸೆಟ್ಗಳು ಬೇಕು. ಇದನ್ನು ಮಾಡಲು ಯಾರು ಬೇಕು, ಅದರ ಒಬ್ಬ ತಯಾರಕರು ಬೇಕು. ಹಾಗೆ ತಯಾರಕ ಆದ ತಕ್ಷಣ ಯಾರು ಬೇಕಲ್ಲಿ, ವಿದ್ಯುತ್ ಲೈನ್ ಮ್ಯಾನ್ ಕೆಲಸಗಾರರು. ಅಂದ್ರೆ ಆ ಒಂದು ವಿದ್ಯುತ್ತಿನ ಸಹಾಯದಿಂದ ನೀರನ್ನು ಏನ್ ಮಾಡಬೇಕು, ಆ ಒಂದು ಕೃಷಿ ಭೂಮಿ ಎಲ್ಲಾ ಕಡೆಗೆ ಹರಿಸಲು ಸಾಧ್ಯವಾಗುತ್ತದೆ. ನಂತರ ಬೀಜ ಬೇಕು. ಇಷ್ಟು ಭೂಮಿ, ನೀರು ಆಯ್ತು. ನೆಕ್ಸ್ಟ್ ಯಾವ್ದು ಬೇಕು, ಬೀಜ ಬೇಕು. ಬೀಜ ಬೇಕಾದ್ರೆ ಏನ್ ಮಾಡ್ಬೇಕಲ್ಲಿ, ರೈತ ಬೇಕು. ಹಾಗೆ ಆ ಬೀಜವನ್ನು ತಯಾರಿಸುವಂತಹ ಸಂಗ್ರಹಕಾರರು ಬೇಕು. ತೂಕ ನಿಗದಿ ಪೊಟ್ಟಣ ತಯಾರಕರು. ಅಂದ್ರೆ ಆ ಬೀಜವನ್ನು ಎಷ್ಟನ್ನು ತೆಗೆದುಕೊಳ್ಳಬೇಕು ಅಥವಾ ಅದರ ತೂಕ ಎಷ್ಟನ್ನು ತಯಾರಕರು ಬೇಕು. ಅಷ್ಟೇ ಅಲ್ಲ, ಈ ಒಂದು ಬೀಜವನ್ನು ತೆಗೆದುಕೊಂಡು ಹೋಗಲು ಯಾರ ಸಹಾಯ ಬೇಕು, ವಾಹನ ಬೇಕು. ವಾಹನಕ್ಕೆ ಯಾರು ಬೇಕು, ಚಾಲಕರು ಬೇಕು. ಅಂದ್ರೆ ಆ ಒಂದು ವಾಹನ ಚಾಲಕರ ಒಂದು ಅವಶ್ಯಕತೆ ಇದೆ. ಅದಾದ ನಂತರ ಏನ್ ಬೇಕು, ಈ ಬೀಜವನ್ನು ಖರೀದಿ ಮಾಡಲು ಯಾರ ಅವಶ್ಯಕತೆ ಇದೆ, ವ್ಯಾಪಾರಿಗಳನ್ನು. ಈ ರೀತಿಯಾಗಿ ಎಲ್ಲರ ಒಂದು ಸಹಾಯದಿಂದ ಏನಾಗ್ತದೆ, ನಮಗೆ ಆಹಾರ ದೊರೆಯುತ್ತದೆ.
ತಯಾರಿಸುವವರು, ಕೆಲಸಗಾರರು, ವ್ಯಾಪಾರಿಗಳು. ಈ ರೀತಿಯಾಗಿ ನಮಗೆ ಆಹಾರ ದೊರಕಬೇಕಾದ್ರೆ ಹಲವಾರು ಜನರ ಒಂದು ಪರಿಶ್ರಮ ಇರುತ್ತದೆ. ಆ ಒಂದು ಪರಿಶ್ರಮದಿಂದ ಏನಾಗ್ತದೆ, ನಮಗೆ ಆಹಾರ ಸಿಗಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಎಲ್ಲಾ ಆಹಾರ ಅಂದ್ರೆ ಈ ಎಲ್ಲಾ ಬೆಳೆದಂತ ಬೆಳೆಗಳನ್ನು ಕೊನೆಯದಾಗಿ ಯಾರು ಬೇಕು ಅದೆಲ್ಲ ತಯಾರಿಸಿಗಳಿಗೆ ಅದೊಂದು ವ್ಯಾಪಾರಿ, ಸಗಟು ವ್ಯಾಪಾರಿಗಳಿಗೆ ಅಥವಾ ದಳ್ಳಾಳಿಗಳಿಗೆ ಹೋಗುತ್ತದೆ. ಹೀಗೆ ಹಿಂದ್ಗಡೆ ಏನಪ್ಪಾ ಅಂದ್ರೆ ಪುಟ ಸಂಖ್ಯೆ 48ರಲ್ಲಿ ಖಾಲಿ ಇರುವ ಜಾಗದಲ್ಲಿ ಅಂದರೆ ಆ ಒಂದು ಆಹಾರ ನೆರವಾಗುವುದನ್ನು ಹಿಂದೆ ಯಾರ್ಯಾರ ಒಂದು ಪರಿಶ್ರಮದಿಂದ ಆಹಾರ ತಯಾರಾಗುವುದು ಅನ್ನೋದು ಬರಿಬೇಕು. ನಮಗೆ ಆಹಾರ ಸಿಗುವುದರ ಹಿಂದೆ ಏನಿರ್ತದ, ನೂರಾರು ಜನರ ಒಂದು ಪರಿಶ್ರಮ ಇರ್ತದೆ. ಆದ್ದರಿಂದ ಆ ಒಂದು ಪರಿಶ್ರಮವರಿಗೆ ಏನ್ ಮಾಡಬೇಕು, ನಾವು ಮೊದಲನೇದಾಗಿ ಗೌರವಿಸಬೇಕು. ಅಬ್ಬಬ್ಬ, ಆಹಾರ ಪದಾರ್ಥಗಳು ನಮಗೆ ಸಿಗಲು ಇಷ್ಟು ಜನರು ಕೆಲಸ ಮಾಡಿದ್ದಾರೆ. ಅವಾಗ ಏನಾಗ್ತದ, ಆ ಒಂದು ಆಹಾರ ಪದಾರ್ಥವನ್ನು ಸಿಗಲು ನಮಗೆ ಇಷ್ಟು ಜನರ ಒಂದು ಪ್ರಯತ್ನ ಇದೆಯಲ್ಲ ಅನ್ನೋದು ಅನುಭವವಾಗುತ್ತದೆ. ಇನ್ನು ಬಟ್ಟೆ ತಯಾರಿಕೆ, ಮನೆ ನಿರ್ಮಾಣ ಇತ್ಯಾದಿ ವಸ್ತುಗಳ ತಯಾರಿಕೆ ಹಿಂದೆ ಇನ್ನೆಷ್ಟು ಜನರ ಪರಿಶ್ರಮವಿದೆ. ಇಷ್ಟು ಏನಾಯ್ತು, ಆಹಾರ ತಯಾರಿಕೆ ಆಯಿತು. ಹಾಗೆ ಈ ಒಂದು ಬಟ್ಟೆ ತಯಾರಿಕೆ ಮಾಡಬೇಕಾದ್ರೆ ಅಥವಾ ಮನೆ ನಿರ್ಮಾಣ ಮಾಡಬೇಕಾದ್ರೆ ಏನು, ಅಲ್ಲಿ ಕೇವಲ ಮನೆ ಕಟ್ಟಬೇಕಾದ್ರೆ ಒಬ್ಬರಿಂದ ಸಾಧ್ಯವೇನೋ ಇಲ್ಲ. ಆ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರಲ್ಲಿ ಹಲವಾರು ಜನರ ಒಂದು ಪರಿಶ್ರಮವಿರುತ್ತದೆ. ಆಗ ಮಾತ್ರ ಒಂದು ಮನೆಯನ್ನು ತಯಾರಾಗಿ ಸಿಗುತ್ತದೆ. ಹೀಗೆ ಎಂಬುದು ಆಲೋಚಿಸು. ಇವರಲ್ಲಿ ಒಬ್ಬರು ಇಲ್ಲದಿದ್ದರೂ ಕೆಲಸ ಪೂರ್ಣಗೊಳ್ಳುವುದಿಲ್ಲ. ಅಂದರೆ ಈ ಒಂದು ಮನೆ ಅಥವಾ ಬಟ್ಟೆ ತಯಾರಿಕೆ ಮಾಡಬೇಕಾದ್ರೆ ಅದರಲ್ಲಿ ಯಾರಾದ್ರೂ ಒಬ್ಬರು ಕಡಿಮೆ ಇದ್ದರೆ ಅದು ಒಂದು ಕೆಲಸ ಪರಿಪೂರ್ಣವಾಗಲು ಸಾಧ್ಯವಿಲ್ಲ. ಎಲ್ಲಾ ಜನರ ಒಂದು ಅವಶ್ಯಕತೆ ಇದೆ. ಆದಾಗ ಮಾತ್ರ ಏನಾಗ್ತದ, ಒಂದು ಪೂರ್ಣವಾದಂತ ಒಂದು ಕೆಲಸ ಆಗುತ್ತದೆ. ಹೀಗೆ ವಸ್ತುವನ್ನು ದುಡ್ಡು ಕೊಟ್ಟು ಅಂಗಡಿಯಿಂದ ತರುತ್ತೇವೆ ಸುಲಭವಾಗಿ, ಆದ್ರೆ ದುಡ್ಡು ಕೊಟ್ಟು ಆ ಒಂದು ತಯಾರಾದಂತ ವಸ್ತು, ಉದಾಹರಣೆಗೆ ಈ ಬಟ್ಟೆ ಏನ್ ಮಾಡ್ತೀವಿ ನಾವು, ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತರಬಹುದು, ಅದೇನು ಸುಲಭವಾಗಿ ಸಿಗುತ್ತದೆ. ಆದರೆ ಆ ಬಟ್ಟೆಯನ್ನು ತಯಾರಿಸಬೇಕಾದರೆ ಅದರ ಹಿಂದೆ ಎಷ್ಟು ಜನರ ಒಂದು ಪರಿಶ್ರಮವಿದೆ ಅನ್ನೋದು ನಮ್ಗೆ ಗೊತ್ತಾ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ವಸ್ತು ತೆಗೆದುಕೊಳ್ಳಬೇಕಾದ್ರೆ ಅದರ ಹಿಂದೆ ನೂರಾರು ಜನರ ಒಂದು ಪರಿಶ್ರಮವನ್ನು ಅಲ್ಲಿ ಒಳಗೊಂಡಿರುತ್ತದೆ. ನಾವು ಬಳಸುವ ವಸ್ತುವಿನ ಹಿಂದೆ ನೂರಾರು ಜನರ ಪರಿಶ್ರಮವಿದೆ ಎಂಬುದು ನಾವು ಮರೆಯಬಾರದು. ಆದ್ದರಿಂದ ಸಮುದಾಯದಲ್ಲಿನ ಪ್ರತಿಯೊಂದು ವೃತ್ತಿಯು ಕೆಲಸವನ್ನು ನಾವು ಗೌರವದಿಂದ ಕಾಣಬೇಕು. ಅಂದ್ರೆ ಈ ಒಂದು ಸಮುದಾಯದಲ್ಲಿ ಮಾಡುವಂತಹ ಒಂದು ಪ್ರತಿಯೊಂದು ಕೆಲಸದ ಬಗ್ಗೆ ನಾವು ಏನ್ ಮಾಡ್ಬೇಕು, ಗೌರವದಿಂದ, ಅಂದ್ರೆ ಆ ಒಂದು ಜನರನ್ನು ನಾವು ಗೌರವದಿಂದ ಕಾಣಬೇಕು. ಅದನ್ನು ಯಾವತ್ತೂ ನಾವು ಮರೆಯಬಾರದು. ಪ್ರತಿಯೊಬ್ಬರನ್ನು ನಾವು ಏನ್ ಮಾಡ್ಬೇಕು, ಇಲ್ಲಿ ಗೌರವಿಸಬೇಕು. ಸಮುದ್ರದ ನೀರಿನಿಂದ ತಯಾರಾಗುವ ಉಪ್ಪು ನಮಗೆ ಹೇಗೆ ದೊರೆಯುತ್ತದೆ? ಉದಾಹರಣೆಗೆ ಏನಾಯ್ತದು, ಆಹಾರ ಯಾವ ರೀತಿ ನೆರವಾಗ್ತದೆ ಅನ್ನೋದು ಅವರೇನು ಚಾರ್ಟ್ ಮುಖಾಂತರ ನಿಮಗೆ ತೋರಿಸಲಾಗಿದೆ. ಅದೇ ರೀತಿ ನಿಮಗೆ ಒಂದು ಚಟುವಟಿಕೆ ಕೊಟ್ಟರ. ಯಾವ ರೀತಿ ಅಂದ್ರೆ ಸಮುದ್ರದ ನೀರಿನಿಂದ ತಯಾರಾಗುವಂತ ಉಪ್ಪನ್ನು ಹೇಗೆ ನಮಗೆ ದೊರೆಯುತ್ತದೆ? ಸುಲಭವಾಗಿ ಉಪ್ಪು ದೊರೆಯಲು ಸಾಧ್ಯವೇನೋ ಇಲ್ಲ. ಅದಕ್ಕೂ ಸಹ ಕೆಲವು ಜನರ ಒಂದು ಪರಿಶ್ರಮದಿಂದ ಉಪ್ಪನ್ನು ದೊರೆಯುತ್ತದೆ. ಯಾರು ಯಾರು ಕೆಲಸ ಮಾಡಿರುತ್ತಾರೆ ಎಂಬುದರ ಬಗ್ಗೆ ಚಾರ್ಟ್ ಅನ್ನು ಸಿದ್ಧಪಡಿಸಿ ಶಿಕ್ಷಕರ ಸಹಾಯದಿಂದ, ಯಾವ ರೀತಿ ಆಹಾರದ ಬಗ್ಗೆ ನೀವು ಚಾರ್ಟ್ ರೆಡಿ ಮಾಡಿರಲ್ಲ ಅದೇ ರೀತಿ ಉಪ್ಪನ್ನು, ಸಮುದ್ರದಿಂದ ದೊರೆಯುವಂತ ಉಪ್ಪನ್ನು ಯಾವ ರೀತಿ ದೊರೆಯುತ್ತದೆ ಅಂತ ಏನ್ ಮಾಡಬೇಕು, ನೀವು ಚಾರ್ಟ್ಗಳ ಮುಖಾಂತರ ತಯಾರು ಮಾಡಬೇಕಾದ್ರೆ ಆ ಒಂದು ಉಪ್ಪು ತಯಾರಿಸಬೇಕಾದ್ರೆ ಎಷ್ಟು ಜನರ ಒಂದು ಕೆಲಸಗಾರರಲ್ಲಿ ಅವಶ್ಯವಿದೆ ಅನ್ನೋದು. ಮೊದಲನೇದಾಗಿ ಏನ್ ಬೇಕು, ನಮಗೂ ನೀರ್ ಬೇಕು. ನೀರ್ ಬೇಕಾದ್ರೆ ಉಪ್ಪು ರೆಡಿ ಆಗ್ತದೇನೋ ಇಲ್ಲ, ಅಲ್ಲಿಯೂ ಸಹ ಯಾರು ಪಂಪ್ ಸೆಟ್ಗಳು ತಯಾರಕರು ಬೇಕು. ನೆಕ್ಸ್ಟ್ ಏನ್ ಬೇಕು, ವಿದ್ಯುತ್ ಕೆಲಸಗಾರರು. ಅಂದ್ರೆ ಆ ಒಂದು ಉಪ್ಪನ್ನು ತಯಾರಿಸಬೇಕಾದ್ರೆ ಮೊದಲು ಪಂಪ್ ಸೆಟ್ ಅವಶ್ಯಕತೆ ಇದೆ.